ಅಮ್ಮ ಅಮ್ಮ ವರ್ಷಿತಾ. ಓಹ್ ವರ್ಷಿತಾ, ಬಾರಮ್ಮ ಬಾ. ಯಾವಾಗ ಬಂದಿ? ಈಗಳಮ್ಮ ಇದೇ ತಾನೇ ಬಂದೆ. ವರ್ಷಿತಾ ಎಲ್ಲಿ ಇದ್ದಾಳಾ? ಹ್ಞೂ ಇದ್ದಾಳಮ್ಮ. ಈಗೆಲ್ಲರೂ ಕೂತ್ಕೊಂಡು ರೂಮ್ನ ಮಾತಾಡ್ತಿದ್ವಿ. ದೀಕ್ಷಾ ಹುಡುಗರಿಗೆ ಯಾಕೆ ನೆಗಡೆ ಕೆಮ್ಮು, ನೆಗಡೆ ಅಂದ್ರೆ ನೆಗಡೆ. ಅದಕ್ಕೆ ಆಸ್ಪತ್ರೆಗೆ ಹೋದ್ಲು. ಸಂಜೆನೂ ಬಂದಿದ್ದ, ಅದಕ್ಕೆ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಅವಳು ದೀಕ್ಷಾ. ಹುಡುಗರಿಗೆ ನೆಗಡೆ ಅಂದ್ರೆ ನೆಗಡೆ ಆಗಿತ್ತು, ಪ್ರೀತ ನೆಗಡಿ. ಹೌದೇನು? ಒಯ್ದಾಳ ವರ್ಷಿತಾ. ವರ್ಷಿತಾ ವರ್ಷಿತಾ ಅಕ್ಕ ಯಾವಾಗ ಬಂದೆ? ಇದೇ ತಾನೇ ಬಂದೆ ವರ್ಷಿತಾ. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ, ನೀನು ಚೆನ್ನಾಗಿದ್ಯಾ? ಹ್ಞೂ ಚೆನ್ನಾಗಿದ್ದೀನಿ. ಸಂಗೀತ ಚೆನ್ನಾಗಿದ್ಯಾ? ಮಗ ಹೆಂಗಿದ್ದಾನೆ? ಮಲಗಿದಾನೆ ಕಣಕ್ಕ. ಇವಾಗಿನೂ ಯಾಕೋ ಒಂಥರ ಕೆಂಪು ಗುಳ್ಳೆ ಆದಂಗೆ ಆಗಿದಾವೆ. ಹಿಂಗೆ ಕೈ ಹತ್ರ ಕೊಂಕ್ಳು ದಡೆಗೆಲ್ಲನ ಕೆಂಪು ಗುಳ್ಳೆ ಆದಂಗೆ ಆಗಿದ್ವು. ಅದಕ್ಕೆ ಅಮ್ಮ ಏನು ನಾವು ಎಲ್ಲ ಈಗ ನೋಡ್ತಾ ಇದ್ವಿ. ಅದು ಸ್ವಲ್ಪ ಶೆಕೆಗೆ ಆ ರೀತಿ ಆಗೈತೆ. ನಾವು ಸ್ವಲ್ಪ ಚಳಿ ಅಂತ ಹೇಳಿ ಸ್ವೆಟ್ರ್ ಎಲ್ಲ ಜಾಸ್ತಿ ಇಕ್ಬಿಟ್ಟಿವ. ಅವನಿಗೆ ಒಂದು ಸ್ವಲ್ಪ ಶೆಕೆ ಜಾಸ್ತಿ. ಅದಕ್ಕೆ ಶೆಕೆ ಶೆಕೆ ಆದಂಗಾಗಿ ಕೆಂಪು ಗುಳ್ಳೆ ಆದಂಗೆ ಆಗಿದ್ವು. ಅದಕ್ಕೆ ಪೌಡ್ರೆಲ್ಲ ಹಾಕ್ತಾ ಇದ್ವಿ. ಯಾವಾಗ ಬಂದಕ್ಕ? ಇವಾಗ ಬಂದ? ಇವಾಗಿನ ಬಂದ್ವಿ ಸಂಗೀತ. ವರ್ಷಿತಾ ಸಾರಿ ಕಣೆ. ಅಯ್ಯೋ ಬಿಡಕ್ಕ, ಸಾರಿ ಎಲ್ಲ ಯಾಕೆ ಕೇಳ್ತೀಯ? ಸುಮ್ಮನಿರು. ಸಾರಿ ಕೇಳೋಂಥದ್ದೇನಾಗೈತೆ? ಅಲ್ಲ, ನಾನು ನಿನ್ನ ಮಾತಾಡಿಸ್ತಾ ಇರ್ಲಿಲ್ವಲ್ಲ, ಅದಕ್ಕೆ ನೀನು ಪ್ರೆಗ್ನೆಂಟ್ ಅನ್ನೋ ವಿಷಯ ನನಗೆ ಗೊತ್ತಾಯಿತು. ಅದಕ್ಕೆ ಮಾತಾಡ್ಸೋಣ ಅಂತ ಹೇಳಿ ಬಂದೆ. ಈಗಳೇ ನನಗಂತೂ ಇನ್ನೊಂದು ಆಗಲಿಲ್ಲ, ನಿನಗಾದರೂ ಇನ್ನೊಂದು ಆಗ್ತಾಯಿತ್ತಲ್ಲ, ತುಂಬ ಖುಷಿ ಆಯಿತು. ಅದಕ್ಕೆ ಮಾತಾಡ್ಸೋಣ ಅಂತ ಬಂದೆ. ಇಷ್ಟು ದಿವಸ ನಡೆದಿರೋದೇನು ಮನಸ್ಸಲ್ಲಿ ಇಟ್ಕೊಂಬಕ್ಕೆ ಹೋಗ್ಬೇಡ. ಇನ್ಮೇಲಿಂದ ಚೆನ್ನಾಗಿರೋಣ ಸರಿನಾ? ನಾನೇ ಮಾತಾಡಿಸ್ತಾ ಇರಲಿಲ್ಲ ನಿನ್ನ, ನೀನು ನನ್ನ ತುಂಬ ಚೆನ್ನಾಗಿ ಮಾತಾಡಿಸ್ತಾ ಇದ್ದೆ. ಯಾವಾಗ್ಲೂ ನಾನೇ ಮಾತಾಡಿಸ್ತಾ ಇರಲಿಲ್ಲ, ಸಿಟ್ಟು ಮಾಡ್ಕೊತಾ ಇದ್ದೆ ನಾನು. ಅದೆಲ್ಲ ಏನು ಮನಸ್ಸಿನಾಗ ಇಟ್ಕೊಂಬಕ್ಕೆ ಹೋಗ್ಬೇಡ ಸರಿನಾ? ಏನು ನೀನು ತಲೆ ಕೆಡಿಸ್ಕೋಬೇಡ ಸರಿನಾ? ಆದರೂ ಆಗಲಿ, ನಾನೆಲ್ಲ ನೋಡ್ಕೊಂತೀನಿ. ಅಮ್ಮ ನೋಡ್ಕೊಂಬಕ್ಕಾಗಲಿಲ್ಲ ಅಂದ್ರೆ ನಾನು ನೋಡ್ಕೊಂತೀನಿ. ಆದರೂ ಆಗಲಿ ಹೇಳು. ಅಕ್ಕ ಚೆನ್ನಾಗಿರ್ಬೇಕು ಕಣೆ. ನಾವೇ ಅಕ್ಕ ತಂಗಿಯವ್ರು ಹಿಂಗೆ ಜಗಳ ಮಾಡ್ಕೊಂಡ್ರೆ ಬೇರೆಯವ್ರು ನಮಗೆ ಬಿಡ್ತಾರ? ನಾವು ಚೆನ್ನಾಗಿರ್ಬೇಕು. ನಾವು ಚೆನ್ನಾಗಿದ್ರೆ ಯಾರು ಏನೂ ಮಾಡೋಕ್ಕಾಗಲ್ಲ. ಅಕ್ಕ ತಂಗಿಯವ್ರು ಯಾವತ್ತೂ ಜಗಳ ಆಡಬಾರ್ದು ಅಕ್ಕ. ಅಣ್ಣ ತಮ್ಮಗಳು ಜಗಳ ಆಡೋದು ಕೇಳಿದೀವಿ, ಅಕ್ಕ ತಂಗಿಯವ್ರು ಜಗಳ ಆಡಿದ್ರೆ ಒಂಥರ ಇವಾಗ ಅಕ್ಕ ಒಂಥರ ನಮಗೆ ಎರಡನೇ ತಾಯಿ ಇದ್ದಂಗೆ ಅಕ್ಕಯ್ಯ. ನೀನೇ ನಮಗೆ ಅವಳನ್ನ ಮಾತಾಡಿಸ್ಲಿಲ್ಲ ಅಂತಂದರೆ ಹೆಂಗೆ ಹೇಳು? ನಾನು ಅಜ್ಞಮ್ಮ ಹೇಳೋದು ತೆನಕಿರ್ರಿ ಎಂತ ಹೇಳಿ. ನೀವೇ ನಮ್ಮೂರು ಸೀತಮ್ಮನೆ ಸುಮ್ಮನೀರು. ಪಾಪ ನಮ್ಮೂರು ಸೀತಮ್ಮ ಮಾತಾಡ್ಸೋದು, ಇವಳೆ ಮಾತಾಡಿಸ್ತಿರ್ಲಿಲ್ಲ. ಯಾವಾಗಲ ಸೀತಮ್ಮ ಬಂದೈತಿ? ಈಗಿನ ಬಂದ್ಲು ಕಂಡ್ಲು ಸ್ಮಕಯ್ಯ. ಸೀತಾ ಪ್ರೆಗ್ನೆಂಟ್ ಅಂಬೋದು ಗೊತ್ತಾಗೈತೆ, ಅದಕ್ಕೆ ಮಾತಾಡಿಸ್ತಿರ್ಲಿಲ್ಲಲ್ಲ. ಮಾತಾಡ್ಸೋಣ ಅಂತ ಬಂದವಳು. ಅಮ್ಮ ನೋಡ್ಕೊಂಬ್ಲಿಲ್ಲ ಅಂದ್ರೂ ವಯಸ್ಸಾಗೈತೆ ಅಂತ ನಾನು ನೋಡ್ಕೊಂತೀನಿ, ಆದರೂ ಆಗುತ್ತೆ ಇನ್ನೊಂದು ಅಂತ ಹೇಳಕ್ಕೆ ಬಂದವಳು. ಅವ್ನು ಬೇರೆ ಒಂದು ಕಡೆಗೆ ಸಿಟ್ಟು. ಅವ್ನು ಅವಾಗ ಬೇರೆ ಹಂಗೆ ಆಗಿತ್ತ. ಅದೇ ಟೆನ್ಷನ್ನಾಗೆ ನನಗೇನು ಮಾತಾಡ್ತೀನಿ ಏನು ಅಂತ ಒಂಥರ ಏನೋ. ನನಗೆ ಅವರು ಯಾರನ ಕಂಬ್ಲಿ ಸಿಟ್ಟು ಬರೋದು, ಇವರಿಂದಲೇ ಆಯ್ತು ಎಂಬ ಥರ ಆಗೋದು. ಅವ್ನು ಮಾಡಿದಾನೆ ಎಂಬುದು ಗೊತ್ತಾಗ್ತಾ ಇರಲಿಲ್ಲ ನನಗೆ. ಅವರಿಂದ ಆಯ್ತು ಇವರಿಂದ ಆಯಿತು ಅಂಬಂಗೆ ಆಗೋದು. ಅಷ್ಟು ಬೇಜಾರಾಗೋದು. ಏನು ಮಾಡೋದು? ಅವಾಗ ಸಿಟ್ನಾಗ ಮಾತಾಡ್ಬಿಟ್ಟೆ. ವರ್ಷಿತ ಸಾರಿ, ವರ್ಷಿತ ಸಾರಿ ಕಣೆ, ಸಾರಿ. ಬಾ ಮನೆಗೆ ಹೋಗೋಣ. ಅತ್ತೆನೂ ಕೇಳ್ತಾ ಇತ್ತು ಬರೋಕೆ ಹೇಳು ಅಂತ ಹೇಳಿ. ಗೌತಮ್ ನೀನು ಬರ್ರಿ, ಅವ ಜಗಳ ಮಾಡ್ಕೊಂಡು ಬಂದಾಗಿಂದನೂ ಬಂದೇ ಇಲ್ಲ. ಅದಕ್ಕೇ ಬಾ ಹೋಗೋಣ ಊರಿಗೆ. ಹೋಗಿ ಒಂದೆರಡು ದಿವಸ ಇದ್ದು ಬರುವಂತೆ, ಬೇಕಾದರೆ ಬಾ ಹೋಗೋಣ. ಅಲ್ಲೇ ಇರುವಂತೆ ಒಂದೆರಡು ದಿವಸ ಬಾ ಹೋಗೋಣ. ಬಿಡತ್ತ, ಯಾಕೆ ಹೇಳ್ತೀರ? ಅಕ್ಕ ತಂಗಿಯರು ಎಲ್ಲಿ ಕೊಂಜಮ್ಮ ಹಿಂಗೆ ಬಂದೇ ಬರ್ತಾವೆ. ಏನು ಮಾಡೋಕ್ಕಾಗಲ್ಲ ಅಕ್ಕ ತಂಗಿಯರ ಅಂದಮೇಲೆ. ನೀನು ಅಕ್ಕ ಯಾದಾಳು ಇವಾಗ? ಅಮ್ಮ ಇದ್ದಂಗೆ ಅವ್ರಿಗೆ. ಇವಾಗ ಅಕ್ಕ ತಂಗಿಯರ ಅಂದಮೇಲೆ ಅಕ್ಕನೇ ಇವಾಗ ಎಳ್ನೇ ತಾಯಿ ಇದ್ದಂಗೆ ನೋಡ್ಕೋಬೇಕು ನೀವು. ಗುದ್ದಾಡಬಾರ್ದು, ಮಾತಾಡೋದು ಕೈ ಬಿಡಬಾರ್ದು. ಈಗ ಗುದ್ದಾಡ್ತಾರೆ, ಜಗಳ ಆಡ್ತಾರೆ, ಸಿಟ್ಟು ಮಾಡ್ಕೊಂಡ್ರು ಅದನ್ನೇ ಒಂದು ಹೊತ್ತಿ ಮಾಡಬಾರ್ದು ಅಷ್ಟೇ. ನೀವು ಬಂದೇ ಬರ್ತಾವೆ ಅಣ್ಣ ತಮ್ಮಳು ಅಕ್ಕ ತಂಗಿಯರು ಅಂದ್ರೆ ಬಂದೇ ಬರ್ತಾವೆ. ಅನುಸರಿಸ್ಕೊಂಡು ಹೋಗ್ಬೇಕಷ್ಟೇ. ಏನು ಮಾಡೋದು ಲಕ್ಷ್ಮಣ್? ಅವಾಗ ಒಂಥರ ಟೆನ್ಷನು. ನಾನು ಮಾತಾಡ್ಬಿಟ್ಟೆ ಅವಾಗೆಲ್ಲ ಜಗಳ ಮಾಡ್ಕೊಂಡ್ವಿ. ಅದಕ್ಕೆ ಇವಾಗ ಒಂಥರ ಬೇಜಾರಾದಂಗೆ ಆಗ್ತೈತೆ. ಏನಪ್ಪ ಇದು, ನಾವೇ ಜಗಳ ಮಾಡ್ಕೊಂಡ್ವಿ ಅಂತ ಹೇಳಿ. ಬಿಡು ಹೋಗ್ಲಿ, ಏನೋ ಸಿಟ್ಟು. ಜಗಳ ಮಾಡ್ಕೊಂಡಿರ್ತೀವಿ. ನಾನೇನಂದ್ರೆ ಯಾವತ್ತೂ ಮಾತಾಡೋದು ಕೈ ಬಿಟ್ಟಿಲ್ಲ ಲಕ್ಷ್ಮಣ್. ನಮ್ಮ ಅಕ್ಕ ಮಾತಾಡಿಸ್ಲಿಲ್ಲ ಅಂತಂದ್ರೂ ನಾನು ಮಾತ್ರ ಯಾವತ್ತೂ ಮಾತಾಡ್ಸೋದು ಕೈ ಬಿಟ್ಟಿಲ್ಲ. ನಾನು ಮಾತಾಡಿಸ್ಕೊಂಡು ಚೆನ್ನಾಗಿದ್ದೀನಿ. ನಾನು ಯಾವತ್ತನಾಗ್ಲಿ ಹೇಳು, ನಾನು ಯಾರನ್ನೂ ಮಾತಾಡಿಸ್ದಂಗೆ ನಾನು ಕೈ ಬಿಡೋದಿಲ್ಲ. ನನ್ನ ಹತ್ರ ನನೀಗ ಮಾತಾಡಿಸ್ಬೇಕು, ನಮ್ಮರು ತಮ್ಮರು ಒಳ್ಳೆಯವರು ಅಂಬೋದು ನಮಗೆ ಗೊತ್ತಿದ್ರೆ ನಾನು ಮಾತಾಡಿಸ್ದಂಗಂತೂ ಕೈ ಬಿಡಲ್ಲ. ನಾನು ಮಾತಾಡಿಸ್ತೀನಿ. ಇವಾಗ ಏನು ನಮ್ಮ ಅಕ್ಕಯ್ಯ ಅಂಬೋದು ನನಗೆ ಮನಸ್ಸಿನಾಗಿತ್ತು, ಮಾತಾಡಿಸ್ತಿದ್ದೆ. ನಾವೆಲ್ಲ ಏನು ತಿಳ್ಕೊಂತಿರ್ಲಿಲ್ಲ. ನಾನು ನಮ್ಮ ಸಮರ್ಥ ಒಳ್ಳೇದೇ ಬಯಸಿದ್ದೆ ಹೊರತು ನನ್ನ ಮಗ ಅಂತಲೇ ತಿಳ್ಕೊಂಡಿದ್ದೀನಿ ನಾನು ಇಷ್ಟು ದಿವಸ. ಅದಕ್ಕೆ ಮತ್ತೆ ಸಾಕು, ನನ್ನ ಮಗ ಒಬ್ಬ ಇದ್ದಾನೆ, ಮಗಳೊಬ್ಬಳು ಇದ್ದಾಳೆ ಅಂತ ಹೇಳಿ ನಾನು ಸಾಕು ಅಂತಂದಿದ್ದು. ಆದರೆ ಅಮ್ಮ ಬಿಡುತ್ತಾ, ಆದರೂ ಆಗ್ತವೆ ಮುತ್ತಿ. ಬೇಡ ಸುಮ್ಕಿರ, ಆದರೂ ಆಗಲಿ. ಇನ್ನೊಂದು ಆಗಲಿ. ಈಗ ನನಗೂ ಒಂದೇ ನಿನಗೂ ಒಂದೇ ಆದರೆ ಚೆನ್ನಾಗಿರಲಿ. ಇನ್ನೊಂದು ಅಂಥದನಾಗಲಿ, ಹೆಣ್ಣನಾಗಲಿ ಗಂಡನಾಗಲಿ ಯಾವುದನ್ನಾಗಲಿ ಇನ್ನೊಂದು ಯಾವುದನ ಇವು ಮನೆಯಾಗೆ ಇಬ್ಬರಲ್ಲಿ ಇರಬೇಕು ಮಕ್ಕಳು. ಇಬ್ಬರು ಮಕ್ಕಳಿದ್ರೆ ನನಗೂ ಒಂದೇ ಒಂದು ಐತೆ, ನಿನಗೂ ಒಂದೇ ಆದರೆ ಹೆಂಗೆ ಚೆನ್ನಾಗಿರುತ್ತೆ ಹೇಳು? ಯಾವುದನ್ನಾಗಲಿ ಇನ್ನೊಂದು ಆಗಲಿ
ಸುಮ್ಕಿರಕ್ಕ ಬೇಜಾರಾಗ್ಬಿಡ ಸುಮ್ಮನಿರು. ವರ್ಷಿತಕ್ಕೆ ನಾವೆಲ್ಲ ಇಕ್ಕೊಂಡಿಲ್ಲಮ್ಮ ಮನಸ್ನಾಗಿ. ಅವಳೆಲ್ಲ ಅವನ್ನೆಲ್ಲ ಇಕ್ಕೆಮಕ್ಕೆ ಹೋಗಲ್ಲ. ಸಣ್ಣ ಪುಟ್ಟವೆಲ್ಲನ ಏನು ಮಾಡೋಕ್ಕಾಗುತ್ತೆ, ಆಗದಾಗೈತಿ. ಇನ್ಮೇಲಾದ್ರೂ ಚೆನ್ನಾಗಿರಿ, ಮಾತಾಡ್ಸ್ಕೊಂಡು ಒಂದೇ ಮನೆಯಾಗಿದ್ಮೇಲೆ ಈಗ ಜಗಳ ಆಡಿರಿ ನಿಮ್ಮೂರಾಗ ನೀವೇ ಸಾದ್ರ. ಈಗಳಪ್ಪ ಸ್ವಂತ ಅಕ್ಕ ತಂಗಿಯರಂತೆ ನೋಡಪ್ಪ, ಸ್ವಂತ ಅಕ್ಕ ತಂಗಿಯರಾಗಿ ಹೆಂಗೆ ಜಗಳ ಆಡ್ತಾರೆ ಅಂತ ಹೇಳಿ ಬೈಕೆಂಬ್ತಾರೆ ಜನ. ಅದಕ್ಕೋಸ್ಕರ ಸುಮ್ಮನೆ ಜನಕ್ಕೆ ಆಡ್ಕೆಂಬರ್ಗೆಲ್ಲ ಸಾದ್ರ ಆಗ್ಬಾರ್ದು. ನೀವು ಚೆನ್ನಾಗಿರ್ಬೇಕು. ಹೋಗಿ ಒಂದು 2 ದಿವಸ ಇದ್ದು ಬಾ ವರ್ಷಿತಕ್ಕ. ಇಲ್ಲಿ ಓಟ ಅವಳು ಇರತ್ತೆ, ನನಗೆ ಓಟ ಬದುಕಮ್ಮ. ಹೆಂಗ ಇರ್ಲತ್ತ. ಸುಮ್ಮನೆ ಇಲ್ಲೇ ಇದ್ರೆ ಒಂದು 2 ದಿನ ನನಗೆ ವಾಸಿ. ಈಗ ಓಟು ಬಾಣ್ತಿ ಇವಳು ಬೇರೆನೆ. ಇನ್ನು 9 ತಿಂಗ್ಳಿಗೆ ಊರು ಹೋಗತ್ತಕ್ಕ, ಒಂದು 2 ದಿನ ಇರಲಿ ಬಿಡು. ಅಲ್ಲಮ್ಮ ಬತ್ತಾಳೆ, ಒಂದು 2 ದಿವಸ ಇದ್ದು ಬತ್ತಾಳೆ. ಬಂದೇ ಇಲ್ಲ, ಸ್ಯಾನೇ ದಿವಸ ಆಗೈತೆ. ಅದಕ್ಕೆ ಅತ್ತೆನೂ ಮಾಮನು ನಾವಂತೂ ಹೋಗೋಕ್ಕಾಗಲ್ಲ, ವಯಸ್ಸಾಗೈತೆ, ಅವಳೇ ಬರಲಿ ಅಂತ ಅಂತಿದ್ರು. ಅದಕ್ಕೆ ಕರ್ಕೊಂಡು ಹೋಗ್ತೀನಿ, ಒಂದು 2 ದಿವಸ ಇದ್ದು ಬತ್ತಾಳೆ. ನಾನು ಅದಕ್ಕೆ ಸಮರ್ಥಗೆ ಹೇಳ್ದೆ, ಹೇಳಪ್ಪ ಅಂತೇಳಿ ಹೋಗಮ್ಮ ನೀನೇ ಕರ್ಕೊಂಬ ಹೋಗಿ ಹೇಳಿ ಅಂತಂದ. ಅದಕ್ಕೆ ಬಂದೆ ಕರ್ಕೊಂಡು ಹೋಗೋಣ ಅಂತ ಹೇಳಿ. ಒಂದು 2 ದಿವಸ ಇದ್ದು ಬತ್ತಾಳೆ. ಒಂದು 2 ದಿವಸ ಇರಲಿ, ಬಂದೇ ಇಲ್ಲಲ್ಲ ಅವಾಗಿಂದನೂ. ಅದಕ್ಕೆ ಗೌತಮ್ ಬಂದಮೇಲೆ ಗೌತಮ್ಗೂ ಹೇಳಿ ಅವನು ಬರ್ತಾನೆ, ಕರ್ಕೊಂಡು ಹೋಗ್ತೀನಿ. ದಡ್ಡನಾಗೇಂತಿ ಅಂತಮ್ಮ, ಇನ್ನೇನು ಸಂಗೀತ ಮೇಲೆ ಬದುಕು ಮಾಡ್ತಾಳೆ. ಇನ್ನೇನು ಹೋಗಿ ಬರ್ಲೇಳು ಬಿಡು. ಬಂದಾಗಿಂದ ನಾನು ಹೋಗಿಲ್ಲ ಅಂತಾರಲ್ಲ, ಹೋಗಿ ಬರ್ಲೇಳು. ಸಾರಿ ವರ್ಷಿತಾ, ಸಾರಿ ಕಣೆ. ನಾನಂತೂ ಏನೇನೋ ತಪ್ಪಾಗಿ ತಿಳ್ಕೊಂಡಿನ ಮೇಲೆ ಏನೇನೋ ಅನ್ಕೊಂತಿದ್ದೆ ಮನಸ್ಸಿನಾಗಿ. ಇವಳೆ ಎಲ್ಲ ನನ್ನ ಮಗ ಹಾಳಾಗ್ಲಿ ಅನ್ಕೊಂತಾಳೆ, ಹಂಗೆ ಹಿಂಗೆ ಅಂತ ಏನೇನೋ ಯೋಚನೆ ಮಾಡ್ತಿದ್ದೆ. ನನ್ನಂತ ಹಾಳಾದ ಮನಸ್ಸು ಏನೇನೋ ಯೋಚನೆ ಮಾಡ್ದಂಗೆ ಆಯ್ತು ಅವಾಗ. ನಮ್ಮ ಗ್ರಾಚಾರಕ್ಕೆ ಒಂದೋಗಿ ಏನೇನೋ ಆಯ್ತು ಹೋಗತ್ಲಾಗಿ. ಬಿಡಕ್ಕ ಹೋಗ್ಲಿ, ನಾನೇನು ಮನಸ್ಸಲ್ಲಿ ಇಟ್ಕೊಂಡಿಲ್ಲ ಅಂತ ಹೇಳಿದ್ನಲ್ಲ. ಬಿಡು ಹೋಗೋಣ, ಸಂಜೆ ಗೌತಮ್ ಬರಲಿ. ಸಂಜೆ 6 ಗಂಟೆ ಹಂಗೆ ಹೊರಟ್ರು ಹೋಗ್ತೀವಿ. ಅವ್ರು ಬಂದಮೇಲೆ ಹೋಗೋಣ ಬಿಡು. ಹೋಗಿ ಬರ್ರಮ್ಮ, ಸ್ಯಾನೆ ದಿನ ಆಯ್ತು. ಹೋಗಿ ಅತ್ತೆ ಮಾಮನೆಲ್ಲ ಮಾತಾಡಿಸ್ಕೊಂಡು ಬಾ ವರ್ಷಿತ. ಗೌತಮ್ ಬಂದಮೇಲೆ ಹೋಗಿ ಬಾ. ಕಾರ್ನಾಗೆ ಹೋಗಿ 2 ದಿನ ಇದ್ದು ಬಾ. ಅವ್ರನ್ನ ಮಾತಾಡ್ಸ್ಕೊಂಡು ಹೊಲ್ತಾಗೆಲ್ಲ ನೋಡ್ಕೊಂಡು ಏನು ಎತ್ತ ಎಲ್ಲನ ಬಾ. ಇವರೇ ನೋಡ್ಕೊಂತಾರಲ್ಲ ಹೊಲ್ದೊಳಗಾಗ್ಲೆಲ್ಲನ. ಯಾವಾಗ್ಲೂ ನೀನೇನು ಮದುವೆ ಆದಂಗೆ ಇದ್ದಾನ ಇವರೇ ನೋಡ್ಕೊಂತ ಇರೋದು. ನೀನು ಎಲ್ಲ ನೋಡ್ಕೊಂಡು ಬಾ. ಎಲ್ಲನ ನೋಡ್ಕೊಂಬಂದ್ರೆ ನಿಮಗೂ ಗೊತ್ತಾಗುತ್ತೆ ಹೊಲ್ದಾಗ ಏನಾಗೈತೆ ಏನು ಇಲ್ಲ ಎಲ್ಲನ ನೋಡಿದ್ರೆ ಗೊತ್ತಾಗೋದು. ನೋಡ್ಕೊಂಡು ಬಾ. ಅತ್ತೆ ನಾವಿದ್ದಂಗೆ ಭಾಗ ಕೊಡ್ತೀನಿ ಅಂತ ಹೇಳ್ತಿತ್ತು. ಅದಕ್ಕೆ ಅದೇನು ಎತ್ತ ಅಂತೇಳಿ ಮಾತಾಡ್ಕೊಂಬರೋಣ. ಮತ್ತೆ ನಮ್ಮ ವಯಸ್ಸೋತು, ನಾವು ಇದ್ದಂಗೆ ಕೊಡ್ತೀವಮ್ಮ ತಗೊಬಿಡ್ರಿ ಅಂತ ಹೇಳ್ತಿತ್ತು. ಅದಕ್ಕೇನೆ ಅದೇನಂತೈತೆ ನೋಡಿ ಮಾಮ ಮಾತಾಡ್ಕೊಂಡು ಒಂದು 2 ದಿವಸ ಇದ್ದು ಬರುವಂತೆ ಬಾ, ಹೋಗೋಣ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ವರ್ಷಿತಕ್ಕ ಇವಾಗ ಚೆನ್ನಾಗೇ ಮಾತಾಡಿಸ್ತಾ ಇದ್ದಾಳೆ. ನಾನೇನು ಯಾವತ್ತೂ ಮಾತ್ಬಿಟ್ಟಿರಲಿಲ್ಲ. ಇವಾಗ ಅವಳೇ ಬಂದಿದ್ದಾಳೆ, ಮಾತಾಡಿಸ್ಕೊಂಡು ಊರಿಗೆ ಹೋಗೋಣ ಬಾ ಅಂತ ಹೇಳಿ. 1-2 ದಿವಸ ಇದ್ದು ಬರುವಂತೆ, ನಾನು 1-2 ದಿವಸ ನೋಡ್ಕೊಂತೀನಿ ಅಂತ ಹೇಳಿ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದಾಳೆ. ಅಕ್ಕ ತಂಗಿಯವ್ರಿಗೆ ಎಲ್ಲಿ ಕೊನೆ. ಅದಕ್ಕೆ ನಾನೇನು ನಾವೆಲ್ಲ ಮನಸ್ಸಿನಾಗ ಇಟ್ಕೊಂಡಿಲ್ಲ. ಅವಳೇ ತುಂಬ ಸಿಟ್ಟು ಮಾಡ್ಕೊಂಡಿಲ್ಲ, ನಾನೇನು ಯಾವತ್ತೂ ಅವಳ ಮೇಲೆ ಸಿಟ್ಟು ಮಾಡ್ಕೊಂಡಿಲ್ಲ. ಇನ್ಮೇಲೆ ತುಂಬ ಚೆನ್ನಾಗಿರ್ತೀವಿ ಎಲ್ರೂ. ನೋಡ್ತಾ ಇರಿ, ನಿನ್ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.